ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ಉಂಟಾಗುವ ಅನಾಹುತಗಳ ಕುರಿತು ದಯವಿಟ್ಟು ಈಗ ನಾವು ಪ್ರಸಂಗಗಳನ್ನು ಕೇಳಿಸ್ಕೊಳ್ಳೋಕೆ ಹೋಗ್ತೀವಿ. ಈ ಪ್ರಸಂಗವನ್ನು ದಯವಿಟ್ಟು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ನಾನು ನಾರಾಯಣ ಹೃದಯಾಲಯಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಉಷಾ ಸಿಸ್ಟರ್ ಅವರು, ಪೊಲೀಸ್ ಮೋಸಸ್ ಅವ್ರ ಹೆಂಡತಿ, ಅವ್ರನ್ನ ನೋಡಕ್ ಹೋದಾಗ, ವಾರ್ಡ್ನಲ್ಲಿ ಜಸ್ಟ್ ನೋಡಕ್ ಹೋದಾಗ ಸ್ಮೈಲ್ ಮಾಡ್ಕೊಂಡೇ ಇದ್ದಾರೆ. ಬೇರೆಯವರೆಲ್ಲರೂ ಒಂಥರ ನೋಡ್ತಾರೆ, ಹಿಂಗೆ ನೋಡ್ತಾರೆ. ಇವ್ರು ಮಾತ್ರ ಸ್ಮೈಲು, ನಗ್ತಾನೆ ಇದ್ದಾರೆ. ಏನಮ್ಮ ಅಂತಂದ್ರೆ ನಗ್ತಾನೆ ಇದ್ದಾರೆ. ದೇವ್ರಿದ್ದಾರೆ ಅವ್ರಿಗೆ. ಪ್ರಿಯ ದೇವ್ರ ಮಕ್ಕಳೇ, ನಾನು ಹೇಳ್ತಾ ಇರೋದೇನು ಗೊತ್ತಾ? ನಿನಗೆ ಬಿರುಗಾಳಿ ಬೀಸ್ತಾ ಇದೆಯಾ, ಗಾಳಿ ಬೀಸ್ತಾ ಇದೆಯಾ? ಬಿರುಗಾಳಿ ಬೀಸಿದ್ರೆ ನಿನ್ನ ಲೈಫೇ ಒಡೆದೋಗಂಗಾಗುತ್ತೆ. ಇಟ್ ಬಿಕಮ್ಸ್ ಪೀಸ್. ಏನು ಇದು ಮಾಡೋಕ್ಕಾಗಲ್ಲ, ಕುಡ್ಸಕ್ಕಾಗಲ್ಲ. ಕೆಲವ್ರ ಜೀವಮಾನ ಅಯ್ಯೋ ಒಡೆದೋಯ್ತಲ್ಲಪ್ಪ ಅಂತ ನೀನಿದ್ಯಾ. ಕೆಲವ್ರ ಜೀವಮಾನ ಇದು ಗಾಳಿ ಅಷ್ಟೇ ಬಿಡ, ನಥಿಂಗ್, ದೇವ್ರಿದ್ದಾರೆ ನನಗೆ. ಬಟ್ ಕೆಲವರು దేవుడు వద్దు, పాస్టర్ వద్దు, చర్చ్ వద్దు, ప్రేయరు వద్దు, ఆమెంటికి ఆరాధన వద్దు, ఏం పాటలు పాడేది పో, ఏమో పాడతాను, అట్లా ఉండకూడదు. ఇది వచ్చిందే అయితే నాకు దేవుడు ఉండాలి. ఇది నీ మాటలు. హల్లెలూಯಾ. ಇದು ನಿನ್ನ ಸಾಕ್ಷಿ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಮಾನ ಒಡೆದೋಗಂಗಾಗುತ್ತೆ, ಇಲ್ಲಿ ಅಡುಗು ಒಡೆದೋಗಂಗಾಯ್ತು. ಮೂರನೇದು ನೋಡ್ರಿ, ದಯವಿಟ್ಟು ರಾಜೇಂದ್ರ ಓದಪ್ಪ. ಮೂರನೇ, ದೇವರ ಸನ್ನಿಧಾನದಿಂದ ದೂರ ಹೋದ್ರೆ ಏನಾಗುತ್ತೆ? ಓ, ನಿನಗೆ ಹೆದರಿಕೆ ಅಲ್ಲದೇನೆ ಬೇರೆಯವರಿಗೆ ಬೆದರಿಕೆನೂ ಕೊಡ್ತೀಯ. ದೇವರ ಸನ್ನಿಧಾನ ಬಿಟ್ಟು ಹೋದ್ರೆ, ಎಲ್ರು ಗಮನ ಇಡಿ, ದೇವರ ಸನ್ನಿಧಾನ ಬಿಡ್ತೀಯಾ, ಬೈಬಲ್ ಬಿಡ್ತೀಯಾ, ಪ್ರಾರ್ಥನೆ ಬಿಡ್ತೀಯಾ, ಆರಾಧನೆ ಬಿಡ್ತೀಯಾ. ದಿಸ್ ಇಸ್ ಬೇಸಿಕ್. ನಾನು ಟೀಚ್ ಮಾಡೋದು ಬರೀ ABC. ಐ ಡೋಂಟ್ ವಾಂಟ್ ಟು ಗೋ ಡೀಪರ್ ಹೋಗೋ ಟೈಮ್ ಬರ್ತದೆ. ಬಟ್ ದಿಸ್ ಇಸ್ ದ ಬೇಸಿಕ್ ABC. ಈಗ ಉದಾಹರಣೆಗೆ ಸ್ಕೂಲ್ಗೆ ಹೋದ್ರೆ ಆ ಇ ಕಾ ಗುಣಿತ, ಕಾಕಾ ಕಿಕಿ ಕುಕು, ಅದೇ ಆ ಇ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ವರೆಗೆ ಅದೇ ಹೇಳ್ಕೊಡೋದು. ಸೊ ವಾಟ್ ಈಸ್ ದ ಬೇಸಿಕ್? ಬೈಬಲ್ ಓದು, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಚರ್ಚ್ಗೆ ಬಾ, ಮಾತ್ರ ಒಳ್ಳೆ ಪಾಪ ಬಿಡು, ದೇವರಿಗೆ ಜೀವಿಸಿ. ಇದೇ ಬೇಸಿಕ್. ಈ ಬೇಸಿಕ್ ಇಲ್ದಿರೋ ಎಷ್ಟೋ ಜನ ಈ ಸಭೆಯಲ್ಲಿ ಇದ್ದಾರೆ. ಸಾರಿ ಟು ಸೇ, ನಾನು ಹೇಳ, ಎಷ್ಟೋ ಜನ ಕುಟುಂಬ ಪ್ರಾರ್ಥನೆ ಇಲ್ಲದೆ ಇದ್ದಾರೆ, ಎಷ್ಟೋ ಜನ ಇವನ್ ಬೈಬಲ್ ಓದದೇ ಇದ್ದಾರೆ. ಯಾಕಂದ್ರೆ ಕೆಲಸ, ಸೇವೆ, ಬಿಸ್ನೆಸ್, ಓದೋದು. ವಾಟ್ಸಪ್ ಇಲ್ಲ, ವಾಟ್ಸ್ಆಪ್. ವಾಟ್ಸ್ಆಪ್ ನೋಡೋ ತಪ್ಪಿಲ್ಲ, ನಾನು ನೋಡ್ತೀನಿ. ಬಟ್ ಸಮ್ ಟೈಮ್ ವಾಟ್ಸ್ಆಪ್ ಏನಿದಪ್ಪ ದೇವ್ರೆ ಮೇಲೆ, ಅದನ್ನ ನೋಡದೇನೆ ನೀನು ವಾಟ್ಸ್ಆಪ್ ನೋಡೋ ತಪ್ಪಿಲ್ಲ, ನಾನು ಹೇಳ್ತಾ ಇದ್ದೀನಿ. ನನಗೆ ವಾಟ್ಸ್ಆಪ್ ಇದೆ, ನೋ ಪ್ರಾಬ್ಲಮ್, ಐ ಸಿ. ಬಟ್ ವಾಟ್ಸ್ಆಪ್ ಫಸ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ವಾಟ್ಸ್ಆಪ್ ಏನಿದೆ ಮೇಲೆ, ದೇವರೇ ನನಗಾಗಿ ಏನು ಇಟ್ಟಿದ್ಯಾ? ಮೇಲಿನಿಂದ ಮನ್ನಾ ಬಿತ್ತು, ಅನ್ನದಿಂದ ಆಹಾರ ಬಿತ್ತು. ದೇವರೇ ಆ ವಾಕ್ಯ ಕೊಡು, ಐ ನೀಡ್ ಸಮಥಿಂಗ್ ಫ್ರಮ್ ಅಪ್. ನಿನಗೆ ಹೆದರಿಕೆ ಆಗ್ದೇನೆ ನಿನ್ ಜೊತೆ ಇರೋರು ಎಲ್ಲರೂ ಎದುರಿಸ್ತೀಯ. ಹಂಗೆ ಮಾಡಿದ್ದು ಯೋನ. ದುಡ್ಡಿತ್ತು, ಡಬಲ್ ಉಂಡೆ, ಅಡಗಿನಲ್ಲಿ ಹೋದ ಅವನು. ಬಟ್ ಐತೆ, ಎಲ್ರಿಗೂ ಭಯ ತಂದ್ಬಿಟ್ಟ. ಎಲ್ರು ಗಮನ ಇಡಿ, ನಿನಗೆಲ್ಲ ಇರ್ಬೋದು, ದೇವರು ಇಲ್ಲ, ಬೈಬಲ್ ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಯೇಸು ಬೇಡನಾ? ನಿನ್ ಜೊತೆ ಇರೋರಿಗೆಲ್ಲ ನೀನೇ ಭಯ ಹುಟ್ಟಿಸ್ತೀಯ. ಓಕೆ, ವಾಟ್ ಈಸ್ ದ ಸೊಲ್ಯೂಷನ್? ಏನ್ ಗುಡ್ ನ್ಯೂಸ್? ಭಯ ಪಡಬೇಡಿ, ಬನ್ನಿ ದೇವ್ರ ಬಳಿ ಬನ್ನಿ. ಸ್ವಾಮಿ, ನಾಕು ನೋವು ಕಾವಾಲ. ದೇವ್ರ ಸನ್ನಿಧಾನ ಬಿಟ್ರೆ, ಈ ಕಡೆ ಹೆಣ್ಮಕ್ಳು ಓದ್ತಿರಮ್ಮ 5ನೇ ವಚನ ಓದಿ. ಇಲ್ಲಮ್ಮ, ಮೈಕ್ ತಗೊಮ್ಮ. ಹೆದರಿ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ
ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಕಿ ಬಿಟ್ಟರು. ಇಷ್ಟರೊಳಗೆ ಅಷ್ಟೇನಾ? ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತು. ಸರಿ, ಈಗೇನಾಯ್ತು ಗೊತ್ತಾ? ಎಲ್ರಿಗೂ ಹೆದರಿಕೆ ಬಂತು, ಇವನಿಂದನೇ ಹೆದರಿಕೆ ಬಂದಿತ್ತು. ಆಗ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡ್ತಾರೆ. ಎರಡನೇದಾಗ ಅಲ್ಲಿ ಅವ್ರಿಗೆ ಏನಾಗ್ತದೆ, ಎಲ್ಲ ಅಡುಗಿನಲ್ಲಿ ಏನೇನು ಗೂಡ್ಸಿತ್ತೋ ಎಲ್ಲ ಬಿಸಾಕ್ಬಿಡ್ತಾರೆ. ಹಾಗಾದ್ರೆ ದೇವ್ರ ಸನ್ನಿಧಾನ ಬಿಟ್ರೆ, ದೇವ್ರನ್ನ ಬಿಟ್ರೆ, ನೀನು ದೇವರೊಂದಿಗೆ ಸಮಯ ಕಳೆಯೋದು ಬಿಟ್ರೆ ಎರಡು ಕಾರ್ಯ ಆಗುತ್ತೆ ಈ ವಾಕ್ಯದ ಪ್ರಕಾರ. ಓದಮಶೀಲ ಓದು. ಒಂದು, ನೋಡಿ, ನಿನಗಾಗಲ್ಲ ನಷ್ಟ, ನಿನ್ನ ಮೂಲಕ ಬೇರೆಯವ್ರಿಗಾಗುತ್ತೆ. ನಿನಗೇನಾಗುತ್ತೆ? ನಿನ್ಗೆ ಸಮಾಧಾನ ಇರಲ್ಲ. ನಿನಗೇನಾಗುತ್ತೆ ಗೊತ್ತಾ? ನನಗೆ ನಿನಗೇನಾಗುತ್ತೆ ಗೊತ್ತಾ? ಎಲ್ರು ಗಮನ ಇಡಿ. ಸ್ಟೂಡೆಂಟ್ಸ್ ಎಲ್ರು ಇಲ್ಲಿ ಗಮನ ಇಡ್ರಿ. ಎಷ್ಟೋ ಯವನಸ್ಥ ಮಕ್ಕಳು ನಾನು ನೋಡಿದ್ದೀನಿ, ಈ ಚರ್ಚಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಬೇಕಾದ್ರೆ, ಬೈಬಲ್ ಓದಬೇಕಾದ್ರೆ, ಆರಾಧನೆ ಮಾಡ್ಬೇಕಾದ್ರೆ ಕುತ್ಕೊಂಡು ಕಿಲ 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 ಅಂತ ನಕ್ಕೊಂಡು ನೀನ್ ನಗೋದಲ್ದೇನೆ ಬೇರೆಯವ್ರನ್ನೂ ನೀನೇನ್ ಮಾಡ್ತಾ ಇದ್ದೆ, ಡಿಸ್ಟರ್ಬ್ ಮಾಡ್ತಾ ಇದ್ದೀಯ. ದಟ್ಸ್ ರಾಂಗ್. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಯವನಸ್ಥ ಮಕ್ಕಳು, ಇದು ದೊಡ್ಡವರಲ್ಲ. ಆದ್ರಿಂದ ದಯವಿಟ್ಟು ಆ ಥರ ಮಾಡಬೇಡಿ. ದೇವರ ಸಾನ್ನಿಧ್ಯಕ್ಕೆ ಗೌರವ ಕೊಡ್ರಿ, ನಗಬೇಡ್ರಿ. ಈಗ ನಗ್ಬೇಕಾ ಹೊರಗಡೆ ನಗರಿ, ಬಟ್ ನಾಟ್ ಇನ್ ದ ಚರ್ಚ್. ದೇವರ ಸಾನ್ನಿಧ್ಯ, ಪ್ರಿಯ ದೇವರ ಮಕ್ಕಳೇ ಅಲ್ವಾ? ನಾನು ಕೆಲವು ಸಲ ತಮಾಷೆ ಮಾಡ್ತೀನಿ, ನೀವು ನಗ್ತೀರ, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಸುಮ್ಮನೆ ನೀವೇನ್ ಮಾಡ್ತಾ ಇದ್ದೀರಾ, ಅಲ್ಲಿ ಮಾತಾಡ್ತಾ ಇರ್ತೀರಾ. ಆರಾಧನೆ ಮಾಡ್ತಾ ಇರ್ತಾರೆ, ಅಲ್ಲಿ ಅದ್ರ ಬಗ್ಗೆ ಏನು ಹೇಳೋದು, ಇದ್ರ ಬಗ್ಗೆ ಏನು ಹೇಳೋದು, ಅದ್ರ ಬಗ್ಗೆ ಮೆಸೇಜ್ ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಏನು ಹೇಳೋದು, ಪಾಸ್ಟ್ ನೋಡಿ ಅನ್ಬಿಟ್ರು ಅಂತ ಅದೇನೋ ಒಂದು ಗಿಲ್ಗಿಲ್ಲ. ಅದು ಹೆಂಗ್ ನಗ ಬರ್ತದಪ್ಪ ನಿನ್ಗೆ, ನನಗೆ ಇಲ್ಲಿ ಕುತ್ಕೊಂಡು? ದಟ್ಸ್ ನಾಟ್ ರೈಟ್. ಯಾರಾದ್ರೂ ಆ ಥರ ಮಾಡಿದ್ರೆ ದಯವಿಟ್ಟು ಅಲ್ಲಿರೋರು ಹಿಂದೆ ಕೈ ಎತ್ರಿ, ಸರಿನಾ? ನಾನು ಅವಾಗ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಸಲಹೆ ಕೊಡ್ತೀನಿ. ನಿಮ್ಮನ್ನು ಬೈಯಲ್ಲ, ಬಟ್ ಆದ್ರೆ ನಿಮ್ಗೆ ಹೇಳ್ತೀನಿ, ಎಚ್ಚರಿಕೆ ಕೊಡ್ತೀನಿ, ಆ ಥರ ಮಾಡಬಾರ್ದು. ನೀನು ದೇವರ ಸನ್ನಿಧಾನ ಬಿಟ್ರೆ ಈ ವಾಕ್ಯದ ಪ್ರಕಾರ ನಷ್ಟ ಬೇರೆಯವ್ರಿಗೆ ಉಂಟಾಗುತ್ತೆ. ನೋಡಿ, ಈ ಯೋನನಿಂದ ನಷ್ಟ ಆಗಿದೆ. ಪ್ರಿಯರೇ, ಒಂದು ವೇಳೆ ದೇವರ ಸನ್ನಿಧಾನದಿಂದ ಯೋನನ ಹಾಗೆ ದೂರ ಓಡಿ ಹೋಗಿ ಅನೇಕ ಅನಾಹುತಗಳನ್ನ ಅನುಭವಿಸ್ತಾ ಇದ್ದೀರಾ, ಇವತ್ತು ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡಿ. ಮಾತ್ರವಲ್ಲದೆ ರೀಡೆಡಿಕೇಟ್ ಮಾಡಿರಿ, ಪುನಃ ನಿಮ್ಮ ಜೀವಿತವನ್ನು ಯೇಸುವಿಗೆ ಪ್ರತಿಷ್ಠೆ ಮಾಡಿರಿ. ನೀವು ಅದರಿಂದ ಆಶೀರ್ವಾದಗಳನ್ನು ಹೊಂದ್ತೀರ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆ ಆದವರೇ, ಒಂದು ವೇಳೆ ಯಾರ್ಯಾರು ಈ ದಿನ ಈ ಪ್ರಸಂಗವನ್ನು ಕೇಳಿ, ಹೌದು ನನಗೆ ದೇವರ ಸನ್ನಿಧಾನ ಬೇಕು, ದೇವರ ಸನ್ನಿಧಿ ಇಲ್ಲದೆ ನಾನು ಎಷ್ಟೋ ಅನಾಹುತಗಳನ್ನ ಅನುಭವಿಸಿದ್ದೀನಿ ಎಂಬುದಾಗಿ ಯಾರ್ಯಾರು ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೋ, ತಪ್ಪಿ ಹೋದ ಮಗನು ನಿನ್ನ ಬಳಿಗೆ ಬರುವಾಗ ಅವನನ್ನು ಸ್ವೀಕಾರ ಮಾಡಿದ ಹಾಗೆ ಇವರೆಲ್ಲರನ್ನ ನೀನು ಸ್ವೀಕಾರ ಮಾಡಪ್ಪ. ಪುನಃ ಕಳೆದುಕೊಂಡಂಥ ಆನಂದ, ಸಂತೋಷ ಅವರು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ
ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ,